ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ರೂಪಾ ಪೂಜಾರಿ. ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ, ಇವತ್ತು ವಿಡಿಯೋ ಮಾಡೋ ಕಾರಣ ಏನಪ್ಪಾ ಅಂತಂದ್ರೆ, ನಿನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಭಾಗವಹಿಸಿದ್ದೆ. ಕಾರ್ಯಕ್ರಮ ಏನಪ್ಪಾ ಅಂತಂದ್ರೆ, ಬೂಕರ್ ಪ್ರಶಸ್ತಿ ವಿಜೇತ ಅನುವಾದಕಿ ಆದಂತಹ ದೀಪಾ ಭಾಸ್ಕರ್ ಅವರದ್ದು ಒಂದು ಸಂವಾದನ ಕಾರ್ಯಕ್ರಮ ಇತ್ತು. ಅಂದ್ರೆ ಅವ್ರ ಜೊತೆ ಒಂದು ನಾವೇನಾದ್ರೂ ಪ್ರಶ್ನೆ ಕೇಳೋದಿದ್ರೆ ಕೇಳ್ಬೋದು. ಮತ್ತು ಅವರ ಪುಸ್ತಕ ಅನುವಾದ ಮಾಡುವಾಗ ಆಗಿರುವಂತ ಅನುಭವದ ಬಗ್ಗೆ ಅವರು ಹೇಳ್ಬೇಕಂತ ಹೇಳಿ ಬಂದಿದ್ರು. ಅದು ಕಲಬುರಗಿಯಲ್ಲಿರುವಂತಹ ಸಪ್ನ ವರ್ಕ್ಶಾಪ್ಗೆ. ಸೊ, ನಾನು ಹೋಗಿ ಅಟೆಂಡ್ ಆಗಿದ್ದೆ. ಅವ್ರ ಜೊತೆ ಮಾತಾಡೋ ಅಂದ್ರೆ ಸುಮಾರು ಜನ ಇದ್ರು. ಪ್ರಶ್ನೆ ಕೇಳುವಂತ ಸಂದರ್ಭ ಆಯ್ತು. ಎಲ್ರು ಒಂದೊಂದು ಪ್ರಶ್ನೆ ಕೇಳ್ತಿದ್ರು. ಅವರೊಬ್ರು ಅನುವಾದಕಿ, ಅವ್ರಿಗೆ ನಾವ್ ಏನ್ ಪ್ರಶ್ನೆ ಕೇಳ್ಬೇಕು ಅದು ಬಿಟ್ಟು ಎಲ್ಲಾನು ಕೇಳ್ತಿದ್ರು ಅಲ್ಲಿರೋರು. ಹೇಗ್ ಕೇಳ್ತಿದ್ರು ಅಂತಂದ್ರೆ, ನೀವು ಮುಸ್ಲಿಮ್ದು ಅವ್ರದ್ದು ಯಾಕೆ ಪುಸ್ತಕನ ಅನುವಾದ ಮಾಡಿದ್ರೆ ಹಿಂದೂಗಳ್ದು ಯಾಕೆ ಮಾಡ್ಲಿಲ್ಲ, ಅವ್ರದೇ ಮಾಡಕ್ಕೆ ಕಾರಣ ಏನು, ಈ ತರ ಯಾರೊಬ್ರು ಟ್ರೋಲ್ ಎಲ್ಲ ಮಾಡಿದ್ರು ಅಂಥವ್ರಿಗೆ ನೀವೆಲ್ಲ ಏನ್ ಹೇಳ್ತೀರಾ, ಈ ತರ ನಾನಾ ರೀತಿ ಪ್ರಶ್ನೆಯನ್ನ ಕೇಳ್ತಿದ್ರು. ಅವರು ನೀಟಾಗಿ ಆನ್ಸರ್ ಮಾಡಿದ್ರು. ಇದೊಂದು ಯೂಸ್ಲೆಸ್ ಪ್ರಶ್ನೆ, ಇದಕ್ಕೆ ನಾನು ಉತ್ತರ ಹೇಳಂಗಿಲ್ಲ, ಬಟ್ ಆದ್ರೂ ಹೇಳ್ತೇನೆ. ಇಲ್ಲಿ ಭಾವನೆಗಳು ಏನಿರ್ತಾವಲ್ಲ, ಅಲ್ಲಿ ಅದಕ್ಕೆ ಜಾತಿ ಭೇದ, ಸೊ ಧರ್ಮ ಯಾವುದು ಬರಂಗಿಲ್ಲ. ಅದ ಕೇಳೋರು ಯಾವ ಮೈಂಡಲ್ಲಿ ಕೇಳ್ತಾರೆ ನಂಗೆ ಗೊತ್ತಿಲ್ಲ. ಅದೊಂದು ವಿವರ ಎಲ್ಲ ಹೇಳಿದ್ರು. ಈಗ ನಾವು ಪುಸ್ತಕವನ್ನ ಜಾತಿ ಭೇದ ಅಥವಾ ಇಂಗ್ಲಿಷು ಕನ್ನಡ, ಇಂಗ್ಲಿಷ್ ಬುಕ್ ಯಾಕೆ ಓದ್ತೀರಾ, ಕನ್ನಡ ಬೆಳೆಸ್ಬೇಕು, ನೀವು ಇಂಗ್ಲಿಷ್ ಯಾಕೆ ಕನ್ವರ್ಟ್ ಮಾಡಿದ್ರಿ, ಕನ್ನಡ ಪುಸ್ತಕವನ್ನ ಇನ್ನು ಕನ್ನಡದಲ್ಲಿ ತಿಳ್ಕೊಬೋದಿತ್ತಲ್ಲ, ಕನ್ನಡದಲ್ಲ ನೀವು ಒಂದು ಬರಿಬೋದಿತ್ತಲ್ಲ, ಈ ಥರದ್ದೆಲ್ಲ ಪ್ರಶ್ನೆ ಎಲ್ಲ ಕೇಳ್ತಿದ್ರು. ನಾನು ಇವಾಗ ಪುಸ್ತಕ ಓದೋಕೆ ಸ್ಟಾರ್ಟ್ ಆದ್ಮೇಲೆ, ಅದನ್ನ ಮಾಡಿದ್ಮೇಲೆ ಅಥವಾ ಅದ್ರದ್ದು ಆಳವನ್ನ ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡ್ಮೇಲೆ ನನ್ಗೆ ಅನಿಸ್ತು, ಇವಾಗ ನಮ್ದು ನೋವು ಅನ್ನೋದು ಇರುತ್ತಲ್ಲ, ಅದು ನೋವು ಅನ್ನೋದು ಜಾತಿ ಭೇದ ನೋಡಿ ಬರಂಗಿಲ್ಲ, ಅದು ಎಲ್ಲರಿಗೂ ನೋವಿರುತ್ತೆ. ಆವಾಗ ನಾವು ನೀವು ಮುಸ್ಲಿಮ್ದವ್ರದ್ದು ಕಷ್ಟಕ್ಕೆ ಯಾಕೆ ಸ್ಪಂದಿಸ್ತೀರಿ, ಹಿಂದೂಗಳ್ದು ಯಾಕೆ, ಅಲ್ಲಿ ಹಂಗೆ ಬರಲ್ಲ ಆಯ್ತಾ. ಇವಾಗ ಗಾಳಿ ಎಲ್ಲರೂ ಈಕ್ವಲ್ ಆಗಿ ತಗೋತಿದೆ ಅಂತಂದ್ರೆ ಎಲ್ಲರೂ ಭಾವನೆಗಳು ಈಕ್ವಲ್ ಇರುತ್ತೆ. ಭಾವನೆ ಅಂದ್ರೆ ಕಷ್ಟ ಸುಖ ಎಲ್ಲ ಒಂದೇ ಇರುತ್ತೆ ಆಯ್ತಾ. ಅದೇ ರೀತಿ ಪುಸ್ತಕ ಕೂಡ ಆಯ್ತಾ. ಅಲ್ಲಿ ಇಂಗ್ಲಿಷ್ ಪುಸ್ತಕ, ಕನ್ನಡ ಪುಸ್ತಕ, ಅಲ್ಲಿ ಅವರು ಮುಸ್ಲಿಂ ಕ್ಯಾರೆಕ್ಟರ್ ಬಂದಿದೆ, ಅಲ್ಲ ನಂಗೆ ಒಂದು ಅರ್ಥ ಆಗ್ತಿಲ್ಲ. ಇವಾಗ ಇಂಗ್ಲಿಷಲ್ಲಿ ಕನ್ನಡದವ್ರ ಬಗ್ಗೆ ಬರ್ದಿರ್ತಾರೆ, ಹಂಗಂತ ಇಂಗ್ಲಿಷ್ದವ್ರು ಬಂದು ಜಗಳ ಆಡಿದಾರ, ಅಂದ್ರೆ ನೀವು ಕನ್ನಡದವ್ರು ತಂದು ಯಾಕೆ ಇದರಲ್ಲಿ ಬರ್ತೀರಾ ಅಂತ ಇಲ್ಲ. ಬಟ್ ನಮ್ಮ ಕಡೆ ಹೆಂಗೆ ಆಗ್ತಿದೆ ಅಂದ್ರೆ, ಈ ಜಾತಿ ಧರ್ಮ ಅನ್ನೋದು ಒಂದು ಅಸ್ತ್ರ ಆಗ್ಬಿಟ್ಟಿದೆ. ಮುಸ್ಲಿಮ್ದವ್ರದ್ದು ಬುಕ್ಕಲ್ಲೇ ಆ್ಯಡ್ ಮಾಡಿದ್ರೆ ಸಾಕು, ನೀವು ಯಾಕೆ ಅವ್ರು ತಗೊಂಡ್ರೆ ಅಂತ. ಪುಸ್ತಕದಲ್ಲಿ ಎಲ್ಲ ತೋರ್ತು, ಎಲ್ಲ ವಿಷಯಗಳು, ಕಪ್ಪೆ ಹಾವು ತೇಳು, ನೇಚರಲ್ಲಿ ಬರುವಂಥ ಪ್ರಾಣಿ ಪಕ್ಷಿ ಎಲ್ಲಾನು ತಗೊಂಡು ಬರೀತಾರೆ. ಅಲ್ಲಿ ಯಾರು ತಗೊಂಡು ಬರೆದ್ರು ಅನ್ನೋದು ಮುಖ್ಯ ಆಗಲ್ಲ, ಅಥವಾ ಏನು ತಗೊಂಡು ಬರೆದ್ರು ಅನ್ನೋದು ಮುಖ್ಯ ಆಗಲ್ಲ. ಅದು ಬರ್ತಿರೋದ್ರಿಂದ ನಮಗೇನು ಸಿಗ್ತಿದೆ, ಅದರಿಂದ ನಾವೇನು ತಿಳ್ಕೊಬೇಕಾಗಿದೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ನಮಗೆ ಆ ಕಾರ್ಯಕ್ರಮಕ್ಕೆ ಹೋದ್ಮೇಲೆ ಒಂದು ಅರ್ಥ ಆಗಿದೆ, ನಾವೇನು ಅಂದರೆ ಪುಸ್ತಕದಲ್ಲಿ ಅಥವಾ ಒಂದು ಏನೋ ದೊಡ್ಡದಾಗಾಯಿತು ಅಂತಂದರೆ, ಅಂದರೆ ಒಂದು ಮಟ್ಟಕ್ಕೆ ಏನಾದರೂ ಒಂದು ಬೆಳೀತು ಅಂತಂದರೆ, ಅಲ್ಲಿ ಮೂವಿ ಆಗಲಿ ಅಥವಾ ಒಬ್ಬ ಮನುಷ್ಯಂದು ಸಕ್ಸಸ್ ಆಗಲಿ ಅಥವಾ ಏನಾದರೂ ಬೆಳೆಯುವಾಗ ಸ್ಟಾರ್ಟಿಂಗ್ ಯಾರು ಸಪೋರ್ಟ್ ಮಾಡಲ್ಲ, ಬೆಳೆದ ಮಧ್ಯದಲ್ಲಿ ಬಂದಾಗೆ ಸಪೋರ್ಟ್ ಮಾಡ್ತಾರೆ. ಜಾಸ್ತಿ ಬೆಳೆದ್ರು ಅಂತಂದರೆ ಅಲ್ಲಿ ಮಿಸ್ಟೇಕ್ ಹುಡುಕ್ತಾರೆ. ನಂಗೆ ಒಂದಂತೂ ಫೈನಲ್ ಅರ್ಥ ಆಯಿತು, ಅದೇ ನಿನ್ನೆ ಆ ಕಾರ್ಯಕ್ರಮಕ್ಕೆ ಹೋದ್ಮೇಲೆ. ನಾನು ಇದ್ರ ಮೇಲೆ ನಂದು ಒಪಿನಿಯನ್, ನಾನು ನಿಮ್ಗೆ ಏನು ಹೇಳಕ್ ಬರ್ತಿದ್ದೀನಿ ಅಂತಂದ್ರೆ, ಪುಸ್ತಕ ಆಗಲಿ ಉಣ್ಣೋ ಅನ್ನ ಆಗಲಿ ಒಂದು ಪ್ರಾಕ್ಟಿಕಲ್ ಅನ್ನೋದು ಇರ್ತಾವಲ್ಲ ಒಂದಷ್ಟು, ಅಲ್ಲಿ ಜಾತಿ ಭೇದ ನೋಡೋಕ್ಕೆ ಹೋಗಬೇಡಿ, ಪೂರ್ತಿನೇ ಎಲ್ಲೂ ನೋಡಬೇಡಿ. ಬಟ್ ಇವಾಗಿನ ಜನ್ರೇಷನಲ್ಲಿ ಅದೊಂದು ಅಸ್ತ್ರ ಆಗಿದೆ. ನಾನು ತೀರಾ ಹೇಳುವಷ್ಟು ಏನು ಬುದ್ಧಿವಂತ ಅಲ್ಲ, ಬಟ್ ಪುಸ್ತಕದಲ್ಲೂ ಒಬ್ಬರು ಮಹಾನ್ ವ್ಯಕ್ತಿ ಅವ್ರು ಬಂದು ಕುಂತು ಏನೋ ಒಂದು ಹೇಳ್ತಿರ್ಬೇಕಾದ್ರೆ ನೀವು ಅವರ ಅಭಿರುಚಿ ಕೇಳೋದು ಬಿಟ್ಟು ನೀವು ಯಾಕೆ ಬರೆದ್ರಿ ಏನಿಲ್ಲ, ಆ ಥರ ಎಲ್ಲ ಪ್ರಶ್ನೆ ಕೇಳಿದ್ರು ಅವ್ರಿಗೆ. ನನಗೆ ಹಿಂಗೆ ಕುಂತಿದ್ದೆ, ನನಗೆ ಅವರು ಏನೋ ಒಂದು ಆನ್ಸರ್ ಕೊಡ್ತಾರೆ, ಹೌದು ಅವ್ರ ಅಭಿಪ್ರಾಯ ಅವ್ರು ತಿಳಿಸ್ತಾರೆ ಇಲ್ಲ ಅಂತ, ಬಟ್ ಕ್ವಶನ್ ಕೇಳೋರು ಎಂಥ ಮೆಂಟಲ್ ಅಂತ ಅನ್ಸ್ಬಿಡ್ತು ನನಗೆ. ಇರಲಿ, ಜಾಸ್ತಿ ಏನು ಹೇಳಂಗಿಲ್ಲ, ಬಟ್ ನಾನು ನಿಮ್ಗೆ ಹೇಳ್ತಿರೋದು, ಪುಸ್ತಕ ಆಗಲಿ ಅಥವಾ ಒಂದಷ್ಟು ಭಾವನೆಗಳಿರ್ತಾವೆ, ಒಂದಷ್ಟು ಕಷ್ಟಗಳು ಯಾರೋ ಲೈಫಲ್ಲಿ ಬಂದಿರುತ್ತೆ, ಅವುಗಳಿಗೆ ಅಂಥದ್ದು ಸಮಯದಲ್ಲೇ ನೀವು
ಈಕ್ವಲ್ ಆಗಿ ನೋಡಿ ಎಲ್ಲಾನು ಹಾಗೆ ಎಲ್ಲ ಆ್ಯಂಗಲಿಂದ ನೋಡಿ, ಅದು ಬಿಟ್ಟು ಅವ್ರ ಜಾತಿ, ಧರ್ಮ ನೋಡಿ ಅದು ಸರಿ ಅನ್ಸಂಗಿಲ್ಲ. ಓಕೆ, ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ನನ್ನ ಏನು ಕನಸಿನ ಭಾವನೆ ಪುಸ್ತಕ ಇದೆಯಲ್ಲ, ಅದರದ್ದು ಭಾಗ 2 ಕೂಡ ಇನ್ನು 1 ತಿಂಗಳಲ್ಲೇ ಬರುತ್ತೆ. ಅದಕ್ಕೂ ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ತೀನಿ. ಹಾಗೆ ನೀವು ನಿಮ್ಮ ವೈಯಕ್ತಿಕದ ಏನಾದರೂ ಅನಿಸಿಕೆಗಳಿತ್ತು ಅಂತಂದರೆ ನನಗೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಮೇಲ್ ಅಂದರೆ ಮೆಸೇಜ್ ಮಾಡಿ ತಿಳಿಸ್ಬೋದು. ಅದೇ ನಿಮ್ಮ ಅನಿಸಿಕೆಗೆ ನಾನು ತಿಳ್ಕೊಂಡ್ಮೇಲೆನೇ ಅಲ್ವಾ ನಾನು ಯಾವ ಥರ ಎಲ್ಲಾನು ಪರ್ಫೆಕ್ಟ್ ಅಂತ ಯಾರೂ ಇರಂಗಿಲ್ಲ. ಸೊ ನಮ್ಮಲ್ಲಿ ಏನಾದರೂ ಚೇಂಜಸ್ ಮಾಡ್ಕೊಳ್ಳೋದಿತ್ತು ಅಂತಂದರೆ ನಾನು ಖಂಡಿತ ಮಾಡ್ಕೊಳ್ತೀನಿ. ಅಂದರೆ ಈ ಥರ ಇರಬೇಕು, ಈ ಥರ ಅಂಥೇಳಿ. ಹಾಗೆ ನಿಮ್ಮ ಜೀವನದಲ್ಲಿ ಏನಾದರೂ ಆಗೋಗಿರುವಂಥ ಕಹಿ ಘಟನೆಗಳು ಅಥವಾ ನಿಮ್ಮದೇ ಆದ ವೈಯಕ್ತಿಕದ ಏನಾದರೂ ಪ್ರಾಬ್ಲಮ್ಸ್, ಸಮಸ್ಯೆಗಳು ಅಂದರೆ ಹೇಳ್ಕೊಳ್ಳೋವಂಥದ್ದು, ಅಥವಾ ನಿಮ್ಮ ಮನಸ್ಸು ಅಗ್ರ ಆಗ್ಬೇಕು ಅನ್ನೋದಿತ್ತಂದರೆ ಅದು ಕೂಡ ಅಲ್ಲಿ ಹೇಳ್ಕೋಬೋದು. ಅದನ್ನು ನಾನು ಸಾಧ್ಯ ಆದರೆ ಅದಕ್ಕೆ ಸ್ಪಂದಿಸುವಂತಹ ಒಂದಷ್ಟು ಸಾಲುಗಳನ್ನು ಬರೆದು ನನ್ನ ಪುಸ್ತಕದಲ್ಲಿ ಹಾಕ್ತೀನಿ, ಹಾಗೂ ನಿಮಗೂ ತಿಳಿಸ್ತೀನಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ತಾವು ಕಾನೂನು ಶಾಸ್ತ್ರ